ಮಣ್ಣು ತೆಗಿ ಮಣ್ಣು ತಗೋಣ. ಈಗ ಈ ಪರ್ಚೆಕಾಯ್ತು ಮಣ್ಣು ಮುಟ್ಟ, ಈ ಪರ್ಚೆಕಾಯ್ತು ಮಣ್ಣು ಪರ್ಚೆಕಾಕ ಅಲ್ಲಿ ನಿನ್ನ ಕಾಲಕ್ಕೆ ಪರ್ಚೆಕಾಕ ಮಾಡಿದ್ರೆ ನಿನ್ನ ಕಾಲಕ್ಕೆ ಮುಚ್ಚ ಮಾಡಿ ಹಂಗೊಂದು ಗಿಡನೂ ಹೋಗಲ್ಲ. ನಮ್ದು ಹಾಕಿದ್ದು ಒಂದು ಗಿಡನೂ ಹೋಗ್ತಿದ್ದೆ ಓದು ಹಂಗೆ ಆಗಿರೋ ಸಮೇತವಾಗಿ ಜನ ಎಲ್ಲೋಡ ಆ ಹೊಲ ಇಂಪ್ರೂವ್ಮೆಂಟ್ ಆಗಿರ್ತಾಳೆ ಇಂಥವೇನಿದಾವಲ್ಲ ನೀನು ಇನ್ನು 2 ದಿನ ಕಿತ್ತಾಕ್ಬೇಕು ಹೇಳ್ಬೇಡ. ನನ್ನ ಬೌದ್ಧಿಗೆ ಪರೀಕ್ಷೆ ಮಾಡಿ ನೋಡು ಮತ್ತೆ ಮಧ್ಯಾಹ್ನದಂಗೆ ಕ್ಯಾನ್ ಹಾಕ್ಯಂಡು ಸುಮ್ಮನೆ ಈಗ ಎಲಿಗಳಿಗೆ ಬೀಳ್ದಂಗೆ ಅದನ್ನ ಎಲಿ ಬೀಳ್ಬಾರ್ದು ಎಲ್ಲಿ ಬೀಳ್ಬಾರ್ದು ಹಾಕ್ಯಂಡು ಹೋಗ್ಬಿಡ್ತೀನಿ ನೋಡತ್ತೆ. ಎಲಿ ಬಿದ್ದರೆ ಏನಾಗಲ್ಲ, ಈಗ ಕೆಳಗಡೆ ಬಡ್ಡಿಗೆ ಅಲ್ಲಿ ತುದಿ ಮ್ಯಾಗ್ಲ ಎಲಿಗೆ ಬೀಳ್ಬಾರ್ದು. ಹೊಡಿತೀನಿ ನೋಡು, ಹೊಡೆದೋಗ್ತೀನಿ ಹೊಡೆದೋಗ ಅಲ್ಲ. ಈಗ ನೋಡು ನಿಜವಾಗ್ಲೂ ಇಲ್ಲ ಹಾಕಿ ಹೋಗೋಣ ಇಟ್ಟು ನಿಜವಾಗ್ಲೂ ಹಾಕಿದ್ರೆ ನೀನು ನಿಮ್ಮ ಈಗ ಹೋಗಿ ಹುಡುಗಿ ಹೋಗಿ ಬಂದಾಗ. ನಮಸ್ತೆ ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋದಲ್ಲಿ 1 ಎಕರೆ ಜಮೀನಿನಲ್ಲಿ 12,000 ಚರಿ ಸ್ಥಳೀಯ ಮೆಣಸಿನ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಯಶಸ್ವಿಯಾಗಿ ಬೆಳೆಸುತ್ತಿರುವ ಯುವ ರೈತ ಪ್ರಮೋದ್ ಅವರ ವಿಶೇಷ ಸಂದರ್ಶನವನ್ನು ನೋಡಬಹುದು. ಆಧುನಿಕ ಕೃಷಿಯ ಮೂಲಕ ಕಡಿಮೆ ಜಮೀನಿನಲ್ಲಿ ಹೆಚ್ಚು ಆದಾಯ ಪಡೆಯುವ ವಿಧಾನವನ್ನು ಅವರು ಹಂಚಿಕೊಂಡಿದ್ದಾರೆ. ರೈತರಿಗೆ ಉಪಯೋಗವಾಗುವ ಅಮೂಲ್ಯ ಮಾಹಿತಿ ಈ ವಿಡಿಯೋದಲ್ಲಿದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮ್ಮ ಹೆಸರು ಪ್ರಮೋದ್ ಅಂತ ಹೇಳಿ. ಪ್ರಮೋದ್, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಹಿರೇಗುಂಟೂರು ಹೋಬಳಿ, ಬೀರಾವರ ಗ್ರಾಮ. ನಾವು ಇಲ್ಲಿ 1 ಎಕರೆ ಇದೆ, 12,000 ಸಸಿ ಚೆರೀಸ್ ಸಸಿ ನಾಟಿ ಮಾಡಿದ್ದೀವಿ. ತಳಿ ಹೆಸರು ಚೆರೀಸ್. ಈಗ ಬಂದಿದೆ ಇಂಥ ಬಿಸಿಲಲ್ಲಿ 38-40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲಿ ಈ ಥರ ಬಂದಿದೆ. ಇನ್ನು ಬರಬೇಕಾಗಿತ್ತು, ಮಳೆ ಬೇರೆ ಇಲ್ಲ, ಬಂದಿದೆ. ಇವಾಗ ಎಷ್ಟು ದಿನದ್ದು ಗಿಡ ಇದು? ಇದು 46-47 ದಿನದ ಗಿಡ. 45-46 ದಿನದ್ದು. ಇನ್ನೊಂದು ವಾರ 10 ದಿನಕ್ಕೆ ಬರುತ್ತೆ. ಒಂದೊಂದು ಕಾಯಿ ಬಿಟ್ಟಿದೆ, ಎಳ್ಳಕ್ಕೆ ಬಿಟ್ಟಿದೆ. ಎಲ್ಲಿಂದ ತಂದಿದ್ರಿ ಸಸಿನ? ಸಸಿ ಇಲ್ಲೇ ಬೀರಾವರ ಗೇಟ್ನ NH ಬೈಪಾಸ್ ತಂದಿದ್ದೆ. ಇವಾಗ ಇದು ಹಾಕಿ ನಾಟಿ ಮಾಡಿದ್ರಲ್ಲ, ಇವಾಗ ನಾಟಿ ಮಾಡಿ ಎಷ್ಟು ದಿನಕ್ಕೆ ಬರುತ್ತೆ? ನಾಟಿ ಮಾಡಿ 65-66 ದಿನಕ್ಕೆ ಕಾಯಿ 65-66 ದಿನಕ್ಕೆ ಬಂದ್ಬಿಡುತ್ತೆ. ಎಷ್ಟು ಸರಿ ಹರಿಸ್ಕೊಳತ್ ಕಾಯಿ? ನಾವು ಇಟ್ಕೊಂಡಂಗೆ. ಹಿಂದಿನ ಬೆಳೆ ಏನ್ ಹಾಕಿದ್ರಣ್ಣ? ಹಿಂದಿನ ಬೆಳೆ ಮೆಕ್ಕೆಜೋಳ ಹಾಕಿದ್ರಿ. ಮೆಕ್ಕೆಜೋಳ ತೆಗೆದು ಇದು ಹಾಕಿದ್ರ. ಔಷಧಿ ಯಾವ್ದು ಹೊಡೆದಿದ್ರ? ಸೂಪರ್ ಕಾಂತ್ ಬಿಡೋರು, ಬಾಯರ್ ಕಂಪ್ನಿ. ಎಷ್ಟು ಸರಿ ಹೊಡೆದಿರ? ಒಂದೇ ಸರಿ. ಇನ್ನು ಹೊಡೆದಲ್ಲ, ಹೊಡಿಬೇಕು. ಗೊಬ್ಬರ ಯಾವ್ದು ಕೊಟ್ಟಿದ್ರ? ಗೊಬ್ಬರ DAP 15 ಕೊಟ್ಟಿದ್ವಿ. ಎಷ್ಟು ಸರಿ ಕೊಟ್ಟಿದ್ರಿ? ಸರಿ ಕೊಟ್ಟಿದ್ವಿ. ಎಷ್ಟು ನಾಟಿ ಮಾಡಿ ಎಷ್ಟು ದಿನ ಕೊಟ್ಟಿದ್ರಿ ಗೊಬ್ಬರ? ನಾಟಿ ಮಾಡಿ ಒಂದು 15 ದಿನಕ್ಕೆ ಕೊಟ್ವಿ. ಆಮೇಲೆ ಹತ್ಲ ಒಂದು 20 ದಿನಕ್ಕೆ ಕೊಟ್ವಿ. 2 ಸರಿ ಕೊಟ್ಟಾರ? 15 ದಿನಕ್ಕೆ ಒಂದ್ಸರಿ ಕೊಟ್ಟಾರ, 20 ದಿನಕ್ಕೆ ಒಂದ್ಸರಿ ಕೊಟ್ಟಾರ? ಯಾವ್ದು ಕೊಟ್ಟಿರೋದು ಹೆಸರು? ಫಸ್ಟಿಗೆ DAP ಹಾಕಿದ್ವಿ, ಆಮೇಲೆ 15 DAP ಹಾಕಿರ ಫಸ್ಟ್. ಔಷಧಿ ಅವಲೇ ಹೊಡೆದ? ಅದೇ ಬಾಯರ್ ಕಂಪ್ನಿ ಒಂದೇ, ಸೂಪರ್ ಕಾಂತ್ ಬಿಡೋರು. ಅದೊಂದೇ ಒಂದೇ ಸರಿ ಕೊಟ್ಟಿರೋದು ಔಷಧಿ? ಒಂದೇ ಸರಿ ಕೊಟ್ಟು. ಎಷ್ಟು ದಿನ ಕೊಟ್ರಿ ಔಷಧಿನ? ಔಷಧಿ ಈಗಲೇ ಒಂದು 20 ದಿನ ಆಯ್ತು. 20 ದಿನ ಆಯ್ತು. ಅಣ್ಣ ಇವಾಗ ಏನು ಬೇಸಾಯ ಕ್ರಮ ಏನು ಮಾಡ್ತಾರೆ? ಎತ್ತಿನ ಬೇಸಾಯ ಎತ್ತಿನಲ್ಲಿ ಹೊಡಿಬೇಕು. ಅದೇ ನೀರು ಕುಡಿಯಲ್ಲ ಅನ್ನೋದ್ ಕಾರಣಕ್ಕೆ 2-3 ಸರಿ ಹೊಡಿತೀವಿ. 2-3 ಸರಿ ಹೊಡಿಲೇಬೇಕಾ? 2-3 ಸರಿ. ಇನ್ನೊಂದು 2 ಸರಿ ಹೊಡಿಸ್ಕೊಳ್ಳೋದು. ಹೌದಾ? ಎಷ್ಟೆಷ್ಟು ದಿನಕ್ಕೆ ಒಂದೊಂದ್ಸರಿ ಹೊಡಿಬೇಕಣ್ಣ ಬೇಸಾಯ? ಅದು 15 ದಿನಕ್ಕೆ ಒಂದೇ ಹೊಡೆದ್ರೆ ಸಾಕು. 15 ದಿನಕ್ಕೆ ಒಂದ್ಸರಿ. ಬೇಸಾಯ ಹೊಡೆಯೋದ್ರಿಂದ ಏನು, ಅದರಿಂದ ಏನು ಉಪಯೋಗ? ಚೆನ್ನಾಗಿ ಗ್ರೋತ್ ಬರ್ತವೆ, ರೋಗ ಇರಲ್ಲ, ಇಳುವರಿ ಅಧಿಕ ಇಳುವರಿ ಬರುತ್ತೆ. ನಮಿಗೂ ಅರಿಯೋಕ್ಕೆ ಒಂದು ಇದು ಇರುತ್ತೆ, ಚೆನ್ನಾಗಿ ಬರುತ್ತೆ. ಒಟ್ಟು ಇವಾಗ ಇವು ಎಷ್ಟು ದಿನದವೆ? ಮಳೆ ಇರಲ್ಲ. ಗಿಡ ಎಷ್ಟು ದಿನದವೆ? ಇವು 47 ದಿನದವು. 47 ದಿನದವ. ಇವಾಗ ಇನ್ನೊಂದು ವಾರಕ್ಕೆ ಬರುತ್ತಾ ಕಾಯಿ? ಇನ್ನೊಂದು 8-10 ದಿನಕ್ಕೆ ಹರಿಸ್ಕೊಳ್ತೇವೆ. ಇವಾಗ ನೆಕ್ಸ್ಟ್ ಇವಾಗ ಏನಾದ್ರು ಗೊಬ್ಬರ ಕೊಡ್ತೀರಾ ನೀವು? ಈ ಗೊಬ್ಬರ ಹಾಕ್ಬೇಕು. ಯಾವ್ದು ಹಾಕ್ತೀರಾ ಗೊಬ್ಬರ? ಮಿಕ್ಸರ್ ಹಾಕ್ಬೇಕು, ಅವ್ರು ಕೊಟ್ಟು. ಮಿಕ್ಸರ್. ಔಷಧಿ ಕೊಡ್ತೀರಾ? ಔಷಧಿ ಹೊಡೆದಲ್ಲ, ಹೊಡಿಬೇಕು. ಏನಾದ್ರು ರೋಗ ಬಂದಿದ್ರಿ ಅಣ್ಣ ಇದಕ್ಕೆ? ರೋಗ ಒಂದೊಂದು ಮುಟ್ರ ಇದೆ, ಹೊಡಿಬೇಕು ಇನ್ನೊಂದ್ಸರಿ. ಮುಟ್ರ ಅಂದ್ರೆ ಇದೆ ಸರ್, ಇಲ್ಲಿದೆಲ್ಲ ಇದು ಈಗ ಬಂದಿದೆ. ಇದಕ್ಕೆ ಇದಿಲ್ಲ, ಅಲ್ಲೇ ಮುಟ್ಟಾರ್ ಇಲ್ಲ, ಇದಿಲ್ಲ, ಇದು ಇಲ್ಲ. ಅಣ್ಣ ಇದು ಹಿಂದಿನ ತಳಿ ಇದೇ ತಳಿ ಹಾಕಿದ್ರ?
ಇಲ್ಲ, ಇದೇ ಫಸ್ಟ್ ಕಂಪ್ನಿ ಇದೇ ಫಸ್ಟ್ ಚೆರಿಸ್. ಚರಿಸ್. ಮುಂಚೆಲ್ಲ ಯಾವ ತಳಿ ಹಾಕಿದ್ರಣ? ಮತ್ತೆ ಇದು ವೆಲ್ಕಮ್ ಆಗ್ತಿದೆ, ಸಿತಾರ ಆಗ್ತಿದೆ, ಸೀಸಂಟ್ ಆಗ್ತಿದೆ. ಮತ್ತೆ ಅವೆಲ್ಲ ಚೆನ್ನಾಗಿ ಬಂದಿದಾವ? ಚೆನ್ನಾಗಿ ಬಂದಿದೆ. ಬಿಳೆಕಾಯಿ ಇದು ಕರೆಕಾಯಿ ಶೈನಿಂಗ್ ಚೆನ್ನಾಗಿರುತ್ತೆ. ಬೆಲೆನೂ 2 ರೂಪಾಯಿ ಮುಂದೆ ಇರುತ್ತೆ ಇದಕ್ಕೆ. ಅಂದ್ರೆ ಇದೇ 1 ಎಕರೆಗೆ ಹಾಕಿದ್ರಿ? 1 ಎಕರೆ. ಎಷ್ಟಾಗಿತ್ತೆಲ್ಲ ಅವಾಗೆಲ್ಲ 3 ಲಕ್ಷದ ಆಯ್ತು. ಎಷ್ಟು ಖರ್ಚು ಬಂದಿದೆ ಇಲ್ಲಿ? ಇಲ್ಲಿಗೆ ಒಂದು 40,000 ಬಂದಿದೆ. 40,000. ಸಸಿದು ಎಲ್ಲ ಬೇಸಾಯ, ಕಳೆ, ಔಷಧಿ ಎಲ್ಲ, ಗೊಬ್ಬರ ಎಲ್ಲ ಬಂದಿದೆ. ಹೊಸ ನಾಟಿ ಮಾಡಿ ಅದೇ ಹೊಲ ಕ್ಲೀನಾಗಿ ಹದ ಮಾಡ್ಕೊಬೇಕು. ಕ್ಲೀನಾಗಿ ಸಾಲು ಹೊಡಿಸಿ ಒಂದು ಸಸಿ ನಾಟಿ ಮಾಡಿ 2 ದಿನಕ್ಕೊಂದ್ಸರಿ ಹಚ್ಚಿ ಉಳ್ಳಿ ನೀರು ಹೊಡ್ಬೇಕು. ಅಣ್ಣ ದಾಯ ಎಷ್ಟೆಷ್ಟು? ದಾಯ 3.5 ಅಡಿ ಇದು. 3.5 ಅಡಿ. 3.5 ಅಡಿ ದಾಯ. 3.5 ಅಡಿ ಆದ್ರೆ ಚೆನ್ನಾಗಿ ಎತ್ತಿಗೆ ಓಡಾಡಕ್ಕೆ, ಅರಿಯಕ್ಕೆ, ಮತ್ತೆ ಬೇಸಾಯ ಹೊಡಿಯಕ್ಕೆ ಬಾಡಾಗುತ್ತೆ. ಯಾವಲ್ಲ ಇದೇ ದಾಯದಲ್ಲಿ ಆಗ್ತದೆ? ಇದೇ ದಾಯ ನಾವು ಚೇಂಜ್ ಮಾಡಿಲ್ಲ. ಇವು ತಳಿ ಒಂದು ಚೇಂಜ್ ಮಾಡ್ಯಾರ? ತಳಿ ಒಂದು ಮುಂಚೆ ನಾವು ಔಷಧಿನೇ ಹೊಡಿತಿದ್ದಿಲ್ಲ ಅಣ್ಣ. ಕೀರ್ತಿಗೆ ಹೊಡಿತಿದ್ವಿ. ಮುಂಚೆಲ್ಲ ಔಷಧಿ ಹೊಡಿತಿರ್ಲಿಲ್ಲ? ನಾವು ಬೆಳೆ ಹೊಡಿದ್ಮೇಲೆ ಔಷಧಿ ಒಂದ್ಸರಿ ಹೊಡಿತಿದ್ವಿ ಅಷ್ಟೇ. ಮಳೆ ಇಟ್ಕೊಳದ, ಆ ಮಳೆಗೆ ರೋಗ ಚೇಂಜ್ ಬಿಡು. ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಾಯಿನಾಥ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ.